ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ನಿಮಗೆ ನವೋದಯಕ ತೆಗದಾರ ಅನ್ನುವಂಥ ಪ್ರಶ್ನೆ ನೀವು ಮಾಡ್ಕೋಬೇಡ್ರಿ. ಗಣಿತಗಳನ್ನು ನೀವು ಆಲ್ಮೋಸ್ಟ್ ಅಲ್ಲೆಲ್ಲ ನೋಡ್ರಿ, ಎಲ್ಲ ಅಭ್ಯಾಸ ನೋಡಬೇಕು. ಯಾಕಂದರೆ ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನೀವು ಮುಂದೆ ನವೋದಯ ಸೆಲೆಕ್ಷನ್ ಆದ ತಕ್ಷಣ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಈ ನವೋದಯ ಪರೀಕ್ಷೆ 11ನೇ ತಿಂಗಳದಾಗ ಮುಗೀತಂದ್ರೆ ಮುಂದೆ ಕಂಟಿನ್ಯೂ ನೀವು ಕೋಚಿಂಗ್ ಕ್ಲಾಸ್ನೊಳಗೆ ಈ ಮುಂದಿನ ಅಭ್ಯಾಸನ ನೀವು ಕಂಪ್ಲೀಟ್ ಕವರ್ ಮಾಡ್ಕೊಂಡು ಹೋಗ್ರಿ. ಮನೆಯೊಳಗೆ ಮಾಡ್ಬೋದು. ನೀವು ಮನೆಯೊಳಗೆ ಆಂಡ್ರಾಯ್ಡ್ ಟಿ ವಿ ಒಳಗೆ ನಿಮ್ಮ ನವೋದಯ ಮುಗಿದಿದ್ದು ಮನೆಯೊಳಗೆ ನೀವು ಒಂದು ಆಂಡ್ರಾಯ್ಡ್ ಟಿ ವಿ ಒಳಗೆ ನೀವು ಅಭ್ಯಾಸ ಮಾಡ್ಬೋದು. ಪ್ರತಿ ಒಂದು ಮನೆಯೊಳಗೆ ಈಗ ಕನಿಷ್ಠ ಒಂದು 65,000 ಹುಡುಗರು ಅಭ್ಯಾಸ ಮಾಡ್ಲಿಕ್ಕತ್ತಾರ ನೋಡ್ರಿ. ಇದನ್ನು ಕಲಿತು ಮತ್ತೆ ನೀವು ಹೇಳ್ಬೋದು ಮತ್ತೊಬ್ಬರಿಗೆ. ಇದನ್ನು 2 ರೀತಿಯೊಳಗೆ ಗಣಿತ ಮಾಡೋದು ನಾ ತೋರಿಸ್ತಾನೆ. ಏನದ ಇದು? 1,000 ರೂಪಾಯಿಗೆ ತಿಂಗಳಿಗೆ 15 ರೂಪಾಯಿ ಸರಳ ಬಡ್ಡಿ ಆದರೆ 1 ವರ್ಷಕ್ಕೆ ಬಡ್ಡಿ ದರ ಎಷ್ಟು ಅಂತ ಕೇಳ. ಹೆಂಗೆ ಹಚ್ಕೋಬೇಕು, ಪ್ರಶ್ನೆನ ಹೆಂಗೆ ಹಚ್ಕೋಬೇಕು ಅನ್ನೋದು ನೀವು ಮೊದಲು ತಿಳ್ಕೊಂಡ್ರಿ ಅಂತ ಬಂದೇ ಬಿಡ್ತಾವೆ ನೋಡ್ರಿ. ಈಗ ನಾ ತಿಳಿಸ್ತಾನು. ಈಗ ನೀವು ಮಾಡ್ರಿ, ನಾ ದೂರ ಸರ್ದನು ಮ್ಯೂಟ್ ಮಾಡ್ರಿ. ಈಗ ಮ್ಯೂಟ್ ಮಾಡಿ ನಿಮ್ಗೆ ಬರ್ತಿತ್ತಂದ್ರೆ ಮಾಡ್ರಿ. ಮಾಡೋದಾದಿಂದ ಮ್ಯೂಟ್ ತೆಗೀರಿ. ಈಗ ನೋಡ್ರಿ, ಈಗ ಎಲ್ಲರ ಬೋರ್ಡ್ ಕಡೆ ಇದನ್ನ 2 ರೀತಿ ಒಳಗೆ ತೋರಿಸ್ತೀನಿ. 1,000 ರೂಪಾಯಿಗೆ 1,000 ರೂಪಾಯಿಗೆ ತಿಂಗಳಿಗೆ ಅಂದರೆ ಏನು? ಒಂದು ತಿಂಗಳಿಗೆ 15 ರೂಪಾಯಿ ಬಡ್ಡಿ, ಸರಳ ಬಡ್ಡಿ 15 ರೂಪಾಯಿ ಬಡ್ಡಿ. ಆದ್ರೆ 100 ರೂಪಾಯಿಗೆ 12 ತಿಂಗಳಿಗೆ ಬಡ್ಡಿ ದರ ಅಂದ್ರೆ ಹಚ್ಕೋಬೇಕು. 12 ತಿಂಗಳಿಗೆ ಇರ್ತದೆ ಬಡ್ಡಿ ದರ. 100ಕ್ಕೆ 1 ವರ್ಷಕ್ಕೆ ಇರ್ತದೆ. ಇಲ್ಲಿ 12 ಯಾಕೆ ಹಚ್ಕೊಂಡಿವಿ ಅಂದ್ರೆ ಮ್ಯಾಲ ತಿಂಗಳದಾಗ ಬಂದದ. ಅದಕ್ಕೆ ನಿಮಗೊಂದು ನಾ ಮಾತು ಹೇಳಿದ್ದೆ, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1. ಬರೀ 100 ಹಚ್ತಾರ, ಹಚ್ಚಬಾರ್ದು. 100 ಗುಂಡ್ಲೆ 1 ವರ್ಷದಾಗಿದ್ರ, 100 ಗುಂಡ್ಲೆ 12 ತಿಂಗಳದಾಗಿದ್ರ, ದಿನದಾಗಿದ್ರೆ 365. 100 ಗುಂಡ್ಲೆ 365 ಆ ನಿಯಮ ನಿಮಗಿಲ್ಲೇ ಬರ್ತದೆ ನೋಡ್ರಿ. ಇದು 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 ಮೇಲೆ 100 ಗುಂಡ್ಲೆ 12 ಗುಂಡ್ಲೆ 15 ಸರ್ವಸ್ವಾಗಲಿ 100 ಇದು 1000 ಗುಂಡ್ಲೆ 1 ಬರೋಬರಿ. ನೋಡ್ರಿ ಹೆಂಗದ ನೋಡ್ರಿ ಸೂತ್ರ. ಶೇಕಡ ಬಡ್ಡಿ ದರ ಬರೋಬರ್ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ಅವಧಿ. ನೋಡ್ರಿ ಇದರ ಮೇಲೆ ಸೂತ್ರ ಹೆಂಗ ತಯಾರಾದ ಅನ್ನೋದು ಹೇಳ್ತಾನ. ನೀವು ಈ ಅಭ್ಯಾಸದಿಂದ ಏನು ಕಲಿತೀರಿ ಅಂತಂದ್ರ ಪರ್ಫೆಕ್ಟ್ ಆಗಿ ನೀವೇ ಸೂತ್ರಗಳನ್ನ ರಚಿಸಬಹುದು. ಈಗ ನೋಡ್ರಿ, ಇದು ತ್ರೈರಾಶಿಕ ಪದ್ಧತಿ ಒಳಗೆ ನಾ ಮಾಡಿ ತೋರ್ಸೀನಿ. ಆಮೇಲೆ ಸೂತ್ರಗಳನ್ನ ಹೆಂಗ್ ಬರೋದ್ರು ಅದನ್ನು ನೀವು ತಿಳ್ಕೊಬೇಕಲ್ಲ. ಅದನ್ನು ಬಹಳ ಇಂಪಾರ್ಟೆಂಟ್. ಯಾವಾಗಲಾದ್ರೂ ಪ್ರತಿ ಬಿಡಿ ಬಿಡಿಯಾದ ಪ್ರಶ್ನೆ ಭಾಗಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮ ಗಣಿತ ಬಂದೇ ಬರ್ತಾವ. ಈಗ ನಾ ಹೆಂಗ್ ಹಚ್ಚೀನಿ ಇದನ್ನ? 1,000 ರೂಪಾಯಿಗೆ 1 ತಿಂಗಳಿಗೆ 15 ರೂಪಾಯಿ ಬಡ್ಡಿ ಆದರೆ ಹೆಂಗ ಹಚ್ಕೋಬೇಕು ಅನ್ನೋದು. 1,000 ರೂಪಾಯಿಗೆ 1 ತಿಂಗಳಿಗೆ 15 ರೂಪಾಯಿ ಬಡ್ಡಿ ಆದರೆ ಸರಳ ಬಡ್ಡಿದು. 100 ರೂಪಾಯಿಗೆ 12 ತಿಂಗಳಿಗೆ ಬಡ್ಡಿ ಎಷ್ಟು? ಸೂತ್ರ ಹೆಂಗ ತಯಾರದು ಆಮೇಲೆ ನಿಮ್ಗೆ ನಾ ಹೇಳ್ತೇನೆ. ಇವೆರಡು 0 ತೆಗೀರಿ, ಇವೆರಡು 0 ತೆಗೀರಿ. 5 2 10, 5 3 15, 2 1 2 6 ಬರೋಬರಿ 6 3 18 ಶೇಕಡ. ಸೂತ್ರಗಳು ಹೆಂಗ ತಯಾರಾದು ಅನ್ನೋದು ನಿಮಗೆ ನಾ ತೋರಿಸ್ತೀನಿ. 18 ಶೇಕಡ ಉತ್ತರ ಸಂಖ್ಯೆ ಸಿ. ನೋ ಆಮೇಲೆ ಶೇಕಡಾ ದರದ ಸೂತ್ರ ಏನದ ನೋಡ್ರಿ. ಶೇಕಡಾ ದರ ಬರೋಬರಿ 100 ಗುಂಡ್ಲೆ 1 ಹಚ್ಚಬಾರ್ದು. ಈಗ ಯಾಕೆ? ತಿಂಗಳದಾಗದ 100 ಗುಂಡ್ಲೆ 1 ಅದರ 12 ಹಚ್ಕೋರಿ. ಇದು ಸರಳ ಬಡ್ಡಿ, ಇದು ಸರಳ ಬಡ್ಡಿ. ನೋಡ್ರಿ ಸೂತ್ರ ಹೆಂಗದ ಇದು ನೋಡ್ರಿ. 100 ಗುಂಡ್ಲೆ 12 ಗುಂಡ್ಲೆ ಸರಳ ಬಡ್ಡಿ ಸೂತ್ರ ಹೆಂಗ್ ಬರ್ದಾರ ನೀವು ಮೊದಲು ನೋಡ್ರಿ. 100 ಗುಂಡ್ಲೆ 12 ಯಾಕೆ ಹಚ್ಚಿದೀವಿ ನಾವು? ತಿಂಗಳದಾಗದ.
100 ಸರಳ ಬಡ್ಡಿ. ಈ ಒಳಗೆ 100 ಸರಳ ಬಡ್ಡಿ ಹಚ್ತಿರ್ತಾರೆ, ಹಂಗೆ ಹಚ್ಚಬಾರ್ದು. ಮೊದಲಿನ ನಿಯಮದ ಪ್ರಕಾರ 100 ಸರಳ ಬಡ್ಡಿನೇ ಇದ್ದು ಅವಾಗ ಸೂತ್ರಗಳು. ಈಗ ತೆಗೆದು 100 ಬಡ್ಡಿ ಮಾಡಬಾರದು. ಈಗ ನೋಡ್ರಿ, ಆ ಸರಳ ಬಡ್ಡಿ ಹಳಿ ಆಗಿನ ಓಲ್ಡ್ ICICI ಅಭ್ಯಾಸದೊಳಗೆ ಅವ್ರು ಹಿಂಗೆ ಹಚ್ತಿದ್ರು, 100 ಸರಳ ಬಡ್ಡಿ. ನಾ ಯಾಕೆ ಇಲ್ಲಿ 12 ಹಚ್ಚದಂದ್ರೆ ಇದು ತಿಂಗಳದಾಗದ. ಆಮೇಲೆ ಅಸಲು ಗುಂಡ್ಲೆ ಏನ್ ಬರೀತೀರಿ, ಅವಧಿ ಬರೀತೀರಿ. ಅಸಲು ಗುಂಡ್ಲೆ ಅವಧಿ ಇದರ ಸೂತ್ರ ಹೋದಲ್ಲ, ನೀವೇ ನೋಡ್ರಿ. ಈ ಸೂತ್ರವನ್ನ ನಾವು ಹೆಂಗ್ ಹಚ್ಕೋಬೇಕು? 100 ಯಾಕೆ ಹಚ್ಕೊಂಡಿವು ಅಂತಂದ್ರೆ, ತಿಂಗಳದಾಗದ, ಬಡ್ಡಿ ಎಷ್ಟದ 15 ಅದ, ಅಸಲು ಎಷ್ಟದ 1000 ಅದ, ಅವಧಿ ಎಷ್ಟದ 1 ತಿಂಗಳದ. ನೋಡ್ರಿ, ಈ ಪದ್ಧತಿ ಪ್ರಕಾರ ಗಣಿತ ಮಾಡೋದು ಬಂತು ಅಂದ್ರೆ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ನೋಡ್ರಿ, 5 2 5 3 2 1 2 6 6 3 18%. ಆನ್ಸರ್ ಇಸ್ ಈಕ್ವಲ್ ಟು 18% ಸೂತ್ರ. ಉತ್ತರ ಸಂಖ್ಯೆ ಸಿ. ನೋಡಿ, ಎರಡೂ ರೀತಿ ಒಳಗೆ ನಿಮ್ಮ ಗಣಿತ ತಿಳಿಸಿದಾನ. ಸೂತ್ರದ ಪ್ರಕಾರ ಇದು. ಸೂತ್ರದಾಗ ನೀವೇನು ಹಚ್ಕೋದು, 100 ಬಡ್ಡಿ ಅಸಲು ಗುಂಡ್ಲೆ ಅವಧಿ. ಆದರೆ ಇಲ್ಲಿ ಸ್ವಲ್ಪ ಏನು ಚೇಂಜ್ ಆಗ್ತದೆ ಅಂದ್ರೆ, ತಿಂಗಳದಾಗದ ಅಂದ್ರೆ ನೀವು ಇಲ್ಲಿ 12 ಹಚ್ಕೋಬೇಕು. ಅವಧಿ 1 ತಿಂಗಳದ. ಹೆಂಗದ ನೋಡ್ರಿ, 1,000 ರೂಪಾಯಿಗೆ ತಿಂಗಳಿಗೆ 15 ರೂಪಾಯಿ ಬಡ್ಡಿ. 1,000 ರೂಪಾಯಿಗೆ 1 ತಿಂಗಳಿಗೆ 15 ರೂಪಾಯಿ ಬಡ್ಡಿ. ಆದರೆ 100ಕ್ಕೆ 12 ತಿಂಗಳಿಗೆ ಅಂದ್ರೆ ಶೇಕಡ 100ಕ್ಕೆ 12 ತಿಂಗಳಿಗೆ ಇರ್ತದ. ಅದನ್ನು ನೀವು ತಿಳ್ಕೊಬೇಕು. ನಿಮಗೆ ತಿಳಿದದ ಅಂತ ತಿಳ್ಕೊಂಡು ನಾನು ಈಗ ಈ ರೀತಿ ಒಳಗಡೆ ಮಾಡ್ರಿ, ಬೇಕಾದ್ರೆ ಈ ರೀತಿ ಒಳಗೆ ಮಾಡಿ ಗಣಿತಗಳನ್ನ ನೀವು ಇನ್ನೊಂದು ನಾ ಏನು ಹೇಳೋದು, ಸಬ್ಸ್ಕ್ರೈಬ್ ಆಗ್ರಿ. ಮೊದಲು ಮನಿ ಒಳಗೆ ನೀವು ಬರೀ ಈ ವಿಡಿಯೋಗಳನ್ನು ನೋಡುವುದರಿಂದ ನಿಮ್ಗೆ ಅಭ್ಯಾಸ ತಿಳಿತದೆ. ಇನ್ನೊಂದು ನನ್ನ ಸಾಧನೆ ಏನದ ಅಂದ್ರೆ, ಆಲ್ ಏಜಸ್ ಅಂದ್ರೆ ಎಲ್ಲ ವರ್ಗಗಳಿಗೆ ಪಠ್ಯ ಪುಸ್ತಕ ಅಂತ ತಯಾರು ಮಾಡ್ತಾನೆ. ಎಲ್ಲ ವರ್ಗಕ್ಕೂ ಬರ್ಬೇಕು. ಕಾಮನ್ ಆಗಿ ನೀವು ಸೀರಿಯಲ್ ಅನುಕ ನಂಬರ್ 1ರಿಂದ ನೀವು ಕಲ್ಕೋತ್ ಹೋದ್ರಿ ಅಂತಂದ್ರೆ, ನೀವು ಯಾವುದು ಟೆಕ್ಸ್ಟ್ ಬುಕ್ ಅನ್ನು ನಿಮ್ಗೆ ಸರಳ ಆಗಿ ಬಿಡ್ಬೇಕು. ಅಂಥ ಗಣಿತಗಳನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾನು ಮುಂದೆ ಮಾಡ್ತೀನಿ. ನೀವು ಮನೆಯೊಳಗೆ ತಯಾರಾಗಬೇಕು. ಇಂಗ್ಲೀಷ್ ಮೀಡಿಯಂ ಅಂದ್ರೆ ಏನು ಭಾಳ ದೊಡ್ಡ ಬಿರಿಯಲ್ಲ. ಕನ್ನಡ ಮೀಡಿಯಮ್ದೊಳಗೆ ಪರ್ಫೆಕ್ಟ್ ಕಲೀರಿ. ನೀವು 6ನೇ ವರ್ಗದಿಂದ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬೇಕು. ಮಾತೃಭಾಷೆಯಲ್ಲಿ 1ರಿಂದ 5ನೇವರೆಗೂ ಮರಾಠಿ ಇದ್ದರಂದ್ರೆ ಮರಾಠಿ ಒಳಗೆ ಕಲೀರಿ, ಉರ್ದು ಇದ್ದರೆ ಉರ್ದುದೊಳಗೆ ಕಲೀರಿ, ಕನ್ನಡ ಇದ್ದರೆ ಕನ್ನಡದಾಗ ಕಲೀರಿ, ಹಿಂದಿ ಒಳಗಿದ್ದರೆ ಪೂರ್ತಿ 5ನೇವರೆಗೆ ಹಿಂದಿ ಒಳಗೆ ಮುಗಿಸ್ರಿ ಮೀಡಿಯಮ್ದಾಗ. ಆಮೇಲೆ ಮುಂದೆ ನಿಮಗೆ ಪರ್ಫೆಕ್ಟಾಗಿ ಅಭ್ಯಾಸ ನಿಮ್ಮ ಮಾತೃಭಾಷೆಯಲ್ಲಿ ಕಲ್ತ್ರಿ ಅಂತಂದ್ರೆ ಮುಂದಿನ ಗಣಿತಗಳು ನಿಮಗೆ ಇಂಗ್ಲೀಷ್ ಮೀಡಿಯಮ್ದಾಗ ನೀವು ಹೋಗ್ಬೋದು. ಮಾತೃಭಾಷೆಯಲ್ಲಿ ಕಲಿತಂಥ ಗ್ರಾಮರವನ್ನು ನೀವು ಇಂಗ್ಲೀಷ್ ಗ್ರಾಮರನ್ನು ಈಸಿಯಾಗಿ ತಿಳ್ಕೊತೀರಿ. ಅದು ಮಾತೃಭಾಷೆಯ ಮೂಲ ಮಾತೃಭಾಷೆಯ ಗ್ರಾಮರವನ್ನು ನೀವು ಪರ್ಫೆಕ್ಟಾಗಿ ಕಲೀರಿ. ಆಮೇಲೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಭಾಳ ಈಜಿ ಆಗ್ತದೆ. ಮಾತೃಭಾಷೆಯ ಗ್ರಾಮರ್ ನೀವು ಕಲ್ತಿದ್ದಿಲ್ಲ ಅಂದ್ರೆ ನಿಮ್ಗೆ ಇಂಗ್ಲೀಷ್ ಗ್ರಾಮರ್ನು ಸಹಿತ ಕಠಿಣ ಆಗ್ತದೆ. ಈಗ ನೀವು ಅದನ್ನು ನಾ ತಿಳಿಸಿ ಹೇಳೋನು ಇರಲಿ. ಈಗ ಗಣಿತನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಇದನ್ನು ಹೆಂಗೆ ಹಚ್ಚಬೇಕಂದ್ರೆ, 1,000 ರೂಪಾಯಿಗೆ 1 ತಿಂಗಳಿಗೆ 15 ರೂಪಾಯಿ ಸರಳ ಬಡ್ಡಿ ಆದರೆ 100 ರೂಪಾಯಿಗೆ 12 ತಿಂಗಳಿಗೆ ಅಂತಂದ್ರೆ ವಾರ್ಷಿಕ ಅಂದ್ರೆ 12, 1 ವರ್ಷಕ್ಕೆ ಅಂದ್ರೆ 12 ತಿಂಗಳು 365 ಹಚ್ಕೋಬೇಕಾಗ್ತದೆ. ನೀವು ಒಳಗೊಮ್ಮೆ ದಿವಸದಾಗ ಕೊಟ್ಟಿದ್ದಂದ್ರೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊರಿ, ಫೇರ್ದಾಗ ಬರ್ಕೊಡ್ರಿ.